ಗಂಗಾ ಗಂಗರಾಜು ಎದ್ದಳು, ಕಾಲೇಜ್ ಟೈಮ್ ಆಯ್ತು. ಗಂಗಾ, ಜೀವನದಲ್ಲಿ ಡಿಸಿಪ್ಲಿನ್ ಮುಖ್ಯ. ಕಾಲೇಜ್ಗೆ ಹೋಗಿ 4 ಅಕ್ಷರ ಕಲಿಯೋದ್ ಬಿಟ್ಟು ಇಲ್ಲಿ ಮನೇಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಇರ್ಬೇಕು ಅನ್ಕೊಂಡಿದ್ಯಾ ನೀನು? ನೋಡ್ ಬಂದ್ರೆ, ನಮ್ಮೂರಲ್ಲಿ ಯಾರೂ ಓದಿ ಒಳ್ಳೆ ಪದವಿ ತೆಗೆದುಕೊಂಡಿಲ್ಲ. ನೀನಾದ್ರೂ ಓದಿ ಒಳ್ಳೆ ಪದವಿ ತೆಗೆದುಕೊಂಡು ಡಾಕ್ಟರ್ ಇಂಜಿನಿಯರ್ ಆಗಿ ನಮ್ಮೂರು ಒಳ್ಳೆ ಹೆಸರು ತತ್ತಿ ಅನ್ಕೊಂಡಿದ್ದೀವಿ. ನೀನ್ ನೋಡಿದ್ರೆ ಅಪ್ಪ, ನೀವು ನನ್ನ ಮೇಲೆ ಇಷ್ಟೊಂದು ದೊಡ್ಡ ಕನ್ಸಿಟ್ಕೊಂಡಿದ್ದೀರ ಅಂತ ಗೊತ್ತಿರಲಿಲ್ಲಪ್ಪ. ಇನ್ಮೇಲೆ ನೀವು ಇಷ್ಟಪಡೋ ಥರ ಬದುಕೋದೇ ನನ್ನ ಗುರಿಯಪ್ಪ. ಆಯ್ತು, ಎಮ್ಮೆ ಇಟ್ಕೊಳ್ಳಿ ಸರ್. ಎಮ್ಮೆ ಹಂಗೆ ಹೋಗುವಾಗ ಫಸ್ಟ್ ಕಾಲೇಜ್ಗೆ ಹೋಗಕ್ ಮುಂಚೆ ಎಮ್ಮೆ ತಗೊಂಡೋಗಿ ತೋಟದಾಗ ಕಟ್ಬಿಟ್ಟು ಬಂದು ಆಮೇಲೆ ಕಾಲೇಜಿಗೆ ಹೋಗು. ಸರಿಯಪ್ಪ, ಆಯ್ತು. ಯಾಕಪ್ಪ ಲೇಟು? ಅಪ್ಪ, ಇವತ್ತು ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತಪ್ಪ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಓಹೋ, ಸ್ಪೆಷಲ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ರು? ಅದು ಏನಪ್ಪ, ಒಳ್ಳೆ ಅಂಗನವಾಡಿ ಮಕ್ಳು ಕೇಳ್ದಂಗೆ ಕೇಳ್ತಾ ಇದೆಯಾ. ನಾನು ಬರೀ ಇಂಗ್ಲೀಷ್ ಏನಪ್ಪ ಹೇಳ್ಕೊಡೋದು, ಅದು ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಪ್ಪ. ಹೌದಾ? ನಾನು ನಿನ್ನಂಗೆ ಓದಿ ಚೆನ್ನಾಗಿ ಓದ್ಬೇಕನ್ನೋ ಆಸೆ ಇತ್ತು. ನಮ್ಮಪ್ಪ ಸ್ಕೂಲ್ ಕಳಿಸ್ಲಿಲ್ಲ. ನಾನು ಓದಿ ಉದ್ಧಾರ ಆಗಿ ಒಳ್ಳೆ ಹೆಸರು ತಗೊಂಬಂದು ಊರಿಗೆ ಒಳ್ಳೆ ಹೆಸರು ತರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆ ಆಸೆಯಾಗೆ ಉಳಿದೋಯ್ತು. ನನಗೆ ಬಂದಿದ್ದ ಪರಿಸ್ಥಿತಿ ನಿನ್ಗೆ ಬರಬಾರ್ದು ಅಂತ ಲಕ್ಷ ದುಡ್ಡು ಕೊಟ್ಟು ಫೀಸ್ ಕಟ್ಬಿಟ್ಟು ನೀನು ಕಾಲೇಜ್ ಕಳಿಸಿದ್ರೆ ನೀನು ಫ್ರೆಂಡ್ಸು, ಶಿಕಾರಿ, ಸಿನಿಮಾ ಅದು ಇದು ಸುತ್ತಾಡ್ಕೊಂಡು ಕಾಲೇಜ್ ಲೈಫ್ನ ಹಾಳು ಮಾಡ್ಕೊತಾ ಇದೀಯಾ? ನಾಚಿಕೆ ಆಗಲ್ಲ? ಸಾರಿ ಅಪ್ಪ, ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಪ್ಪ. ಇನ್ನೊಂದ್ಸಲ ಈ ಥರ ಮಾಡಲ್ಲಪ್ಪ. ಅಪ್ಪ, ಏನಪ್ಪ ಈ ಸೆಟಪ್ ಹೊಸದಾಗಿ? ಇನ್ನೇನಪ್ಪ ಮಾಡೋದು? ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂದ್ರೆ ಕಟ್ಕೊಂಡಿರೋಳು ಸತ್ತು ಸ್ವರ್ಗ ಸೇರಿ ಸಂತೋಷವಾಗಿದ್ದಾಳೆ. ನಮ್ಮ ಮನ್ಸಲ್ಲಿರೋ ನೋವು ಮರಿಬೇಕಂತಾನೆ ಈಗ ಪಾಠ ನೋಡಿತಾ ಇದ್ದೀನಪ್ಪ. ಅಪ್ಪ, ನನಗೆ ಗೊತ್ತಪ್ಪ ನಿಮ್ಮ ಮನ್ಸು ನೋವೋಕ್ಕೆ ನಾನೇ ಕಾರಣ ಅಂತ. ಅಪ್ಪ, ಫ್ರೆಂಡ್ಸ್ ಜೊತೆ ಒಂದಿನ ಸಿನಿಮಾಗೆ ಹೋಗ್ಬಿಟ್ರೆ ನಾನೇನು ಎಕ್ಸಾಮಲ್ಲಿ ಫೇಲ್ ಆಗಿಬಿಡಲ್ಲಪ್ಪ. ದಿನಾ ಕಾಲೇಜ್ಗೆ ಹೋಗಿ ನಮಗೂ ಬೇಜಾರಾಗಿರುತ್ತಪ್ಪ. ಒಂಚೂರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಪ್ಪ. ನೋಡಪ್ಪ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಷ್ಟು ತಿಳುವಳಿಕೆ ನನಗಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಪರಿಜ್ಞಾನ ನಿನಗಿಲ್ಲ. ಕಾಲ ಇರೋದೇ ಹೇಗೆ, ಏನು ಮಾಡೋಕ್ಕಾಗಲ್ಲ. ಅಪ್ಪ, ಏನಪ್ಪ ಇದು? ಇದೇಳಿ ಸರ್. ನೋಡಿಲ್ಲ ಸರ್. ಗಂಗಾ, ಅವನನ್ನು ಮರ್ತಿದೀಯೋ? ಇನ್ನೂ ಫೋನಲ್ಲಿ ಮಾತಾಡ್ಕೊಂಡು ಅವಳ ಜೊತೆ ಸುತ್ತಾಡ್ಕೊಂಡಿದ್ದೀಯೋ? ಮರ್ತಿದ್ದೀನಪ್ಪ. ಹಾಗಾದ್ರೆ ನಾಳೆಯಿಂದ ನೀನು ಕಾಲೇಜ್ ಹೊಡ್. ಕಾಲೇಜ್ಗೆ ಹೊಡ್. ಏನ್ ಮಾತಾಡ್ತಿದ್ದೀರಪ್ಪ? ಮತ್ತೆ ಅವತ್ತು ನೀವು ಹೇಳಿದ್ದು ನೀನು ಓದಿ ದೊಡ್ಡ ವ್ಯಕ್ತಿ ಆಗೋದೇ ನನ್ನ ಕನಸು ಅಂದ್ರಿ. ಇವತ್ತೇನಾಯ್ತಪ್ಪ ನಿಮ್ಮ ಕನಸು? ಲೇ, ನಮ್ಮ ತಾತ ನಮ್ಮ ಅಪ್ಪನಿಗೆ ಹೇಳಿದ್ದ, ನಮ್ಮ ಅಪ್ಪ ನನಗೆ ಹೇಳ್ದ, ನಾನು ನಿನ್ಗೆ ಹೇಳಿದ್ದೀನಿ ಅಷ್ಟೇ. ಕನಸು ಕಾಣಕ್ಕಷ್ಟೇ ಚಂದ, ಅನ್ಭವಿಸಕ್ಕಲ್ಲ. ಕುಡಿದ ಮೇಲೇನಪ್ಪ ನನಗೂ ಈ ಸತ್ಯ ಗೊತ್ತಾಗಿದ್ದು. ಏನು ವಾಸ್ತವನಪ್ಪ? ನಿಮ್ಮ ಕಾಲೇಜ್ಗೆ ಹೋಗ್ಬಾರ್ದು ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಹೇಳಿಯಪ್ಪ ಸಾಕು. ಒಂದೇ ಒಂದು ಕಾರಣ ಹೇಳಿ ಸಾಕು. ಕಾರಣನ? ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನನಗೆ. ನೀನು ಹೋಗಿ ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆನೇ ಇಲ್ಲ ಕಣ. ಅಪ್ಪ, ಇವತ್ತವರೆಗೂ ನಾನು ನಿಮ್ಮ ಹತ್ರ ಏನು ಚಾಲೆಂಜ್ ಮಾಡಿಲ್ಲ, ಅದು ನಿಮಗೂ ಗೊತ್ತು. ಆದರೆ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಒಂದು ಚಾಲೆಂಜ್ ಮಾಡ್ತಾ ಇದ್ದಪ್ಪ. ನಾನು ಈ MBAನ ನಮ್ಮ ಈ ಸ್ಟೇಟಲ್ಲೇ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿ ತೋರಿಸ್ತೀನಪ್ಪ. ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ. ಹೋಗಲ್ಲ, ನಿನ್ನ ವಯಸ್ಸಲ್ಲೂ ನಾನು ಹಿಂಗೆ ಹೇಳ್ತಾ ಇದ್ದಿದ್ದು. 1000 ಚಾಲೆಂಜ್ ಹಾಕಿದ್ದೀನಿ, ಒಂದು ಆಗಿಲ್ಲ. ಹೋಗ. ಆಕ್ಷನ್. ಎದ್ದಳೋ ಬೇವಸಿ ನನ್ನ ಮಗನೇ, ರಾತ್ರಿ ಕುಡ್ತಿರೋದಿನ್ನು ಇಳ್ದಿಲ್ಲ ನಾನು ನಿನಗೆ. ಎದ್ದಳ ಬೆಲೆ.
ಎದ್ದಳ. ಅಪ್ಪ ಯಾಕಪ್ಪ ಮುಸ್ಲಿಮೆಲ್ಲ ಮೇಲೆ ಹಾಕಿದ್ರಿ? ಯಾಕೆ ಏನಾಯ್ತಪ್ಪ? ಏನಾಯ್ತಾ? ಕಾಲೇಜಲ್ಲಿ ಫಂಕ್ಷನ್ ಐತೆ ಅನ್ಬಿಟ್ಟು ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗಿ ಆ ಸುವರ್ಣನ್ ಮಕ್ಕಳ ಜೊತೆ ಸೇರ್ಕೊಂಡು ಸಾರೆ ಕುಡಿತಾ ಕೂತಿದ್ಯಾ ನೀನು? ಅಪ್ಪ ಬಿಡಪ್ಪ ತಲೆ ಕೂದು ಬಿಡಪ್ಪ, ಹೇಳ್ತೀನಿ ನಿಮಿಷ ಬಿಡು. ಅಪ್ಪ ನಮ್ಮ ಫ್ರೆಂಡ್ ಮನೆಗೆ ಮಟನ್ ಊಟ ಕರೆದಿದ್ದ, ಹೋಗಿ ಊಟ ಮಾಡ್ಕೊಂಬಂದು ಅಷ್ಟೇ. ನಾವೇನಲ್ಲಿ ಕುಡಿಯೋಕೆ ಹೋಗಿರ್ಲಿಲ್ಲ. ಯಾರೋ ಏನೋ ಹೇಳಿದ್ರೆ ಅಂತ ಹೇಳಿ ಸುಮ್ಮನೆ ಯಾರ ಮಾತ್ರ ಕೇಳಿ ನಿನ್ನ ಮಗ ಕುಡ್ತೀನಿ ಅಂದ್ಕೊಂಡ್ರೆ ನಿಮ್ಮ ಮೂರ್ಖತನಪ್ಪ. ಫಸ್ಟ್ ನಿಮ್ಮ ಮಗ ಮೇಲೆ ನಿಮ್ಮ ನಂಬಿಕೆ ಇರಲಿ. ಹೇಳೋ ಸೋಂಬೇರಿ, ನನ್ನ ಮಗನೇ ಮಾಡೋದು ಅಲ್ಲಿ ಕಟ್ ಕೆಲಸ ನೀನು. ಅದಕ್ಕೆ ನಾನು ಮೂರ್ಖನಾ? ಅಪ್ಪ ನೀವು ಮೂರ್ಖ ಅಂತ ನಾನು ಹೇಳ್ತಿಲ್ಲ, ಒಂಚೂರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕೋಪದಲ್ಲಿ ಏನೇನೋ ಮಾತಾಡ್ಬೇಡಿಯಪ್ಪ. ಓ, ಕಾಲೇಜ್ಗೆ ಹೋಗಿ 4 ಜನ ಜೊತೆ ಸೇರಿ ಸವಾಸ ಮಾಡಿದ್ಮೇಲೆ ಹುಡ್ಸಿದ ತಂದೆಗೇನೆ ಒಳ್ಳೆ ಬುದ್ಧಿಗಳ ತಯಾರಾಗ್ತೀವಿ ನೀನು. ಇನ್ನೇನಾದ್ರು ಕೆಲಸ ಸಿಕ್ಬಿಟ್ರೆ ತಂದೆ ತಾಯಿಗೆ ಊಟ ಹಾಕಲ್ಲ ನೀನು, ಯಾರ ಕೈಗೂ ಸಿಕ್ಕಲ್ಲ. ಬೇಡಪ್ಪ ಬೇಡ, ನೀನು ಇವತ್ತಿಂದ ಕಾಲೇಜ್ಗೆ ಹೋಗೋದೇ ಬೇಡ. ಹಂಗೂ ಮಾಡೋದು ಬೇಕಾದಷ್ಟು ತೋಟದಲ್ಲಿ ಕೆಲಸ ಬಿದ್ದೈತೆ, ಅದು ಮಾಡ್ಕೊಂಡು ಬಿದ್ದರು. ನನಗೂ ವಯಸ್ಸಾಗೈತೆ. ಹಂಗೂ ಏನಾದರೂ ನನ್ನ ಮಾತು ಮೀರಿ ನೀನು ಏನಾದರೂ ಕಾಲೇಜಿಗೆ ಹೋಗಿದ್ದೆ ಆದರೆ ಈಗ ಇದರಲ್ಲೇ ಕತ್ಕೊಯ್ಕೊಂಡು ಸತ್ತಾಗ್ಬಿಡ್ತೀನಿ.